ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಏನಂತಂದರೆ ನಾವು ಗದ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಲ್ಲಿಗೆ ಹೊರಡ್ತಾ ಇದ್ದೀವಿ ಕೂಡ. ನಾನು ಸತಿ ಹೋದಾಗ ಗದ್ಗೆ ದೇವಸ್ಥಾನಕ್ಕೆ ತುಂಬ ಕ್ರೌಡ್ ಇತ್ತು. ದೇವಸ್ಥಾನನೆಲ್ಲ ನಾನು ನೀಟಾಗಿ ತೋರ್ಸೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹಾಗೆ ಪ್ರಸಾದನೂ ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು. ಸತಿ ಹೋದಾಗ ಎಷ್ಟು ಕ್ರೌಡ್ ಇತ್ತು ಅಲ್ವಾ. ನೋಡಿ, ಇಲ್ಲಿ ರೋಡ್ ಸೈಡಲ್ಲಿ ವೆಹಿಕಲ್ಸ್ ಎಲ್ಲ ಅಲ್ಲಲ್ಲೇ ನಿಲ್ಲಿಸ್ಬಿಟ್ಟಿದ್ರು. ಬಟ್ ಇವತ್ತು ಸಖತ್ ಫ್ರೀ ಇತ್ತು. ಅದನ್ನೇ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ನೋಡು ಅವತ್ತು ಬಂದಾಗ ನಮಗೆ ಫ್ರೀನೇ ಇರಲಿಲ್ಲ, ಏನು ದೇವದರ್ಶನನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಹೇಳೋದು ಅವತ್ತೊಂದು ದಿನ ಹೋಗೋದು ಬೇಡ, ಮಾರನೇ ದಿನಕ್ಕೆ ಹೋಗೋಣ ಅಂತ. ಯಾವಾಗಲೂ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನದಿ ಹರಿತಿರುತ್ತಲ್ವ, ಅಲ್ಲಿ ಕಾಲು ಕೈ ತೊಳ್ಕೊಂಡೇ ಹೋಗೋದು ನಾವು. ಸೊ ಹಾಗೆ ಕಾಲು ಕೈ ತೊಳ್ಕೊಂಡು ಮಕ್ಕಳೆಲ್ಲ ಅಲ್ಲೇ ಆಟ ಆಡ್ತಾಯಿದ್ರು ಸ್ವಲ್ಪ ಹೊತ್ತು. ಹಾಗೆ ನಾನು ಅಂದ್ಕೊಂಡೆ ಅವತ್ತು ಬರಲೇಬಾರ್ದಾಗಿತ್ತು, ಆದರೆ ನೆಕ್ಸ್ಟ್ ಡೇ ಹೋಗಬೇಕಾಗಿತ್ತು ಅಂತ. ಸೊ ಇವತ್ತು ಹೋಗಿದ್ದಕ್ಕೂ ಏನು ಬೇಜಾರಾಗಿಲ್ಲ. ಸತಿ ಸಖತ್ ಬೇಜಾರಾಗೋಯ್ತು. ಈ ದೇವಸ್ಥಾನನೇ ಗದ್ಗೆ ದೇವಸ್ಥಾನ. ಇದು ಸಖತ್ ಫೇಮಸ್ ದೇವಸ್ಥಾನ. ಸೊ ನಮ್ಮೂರು ಹತ್ರ ಇರೋದ್ರಿಂದ ನಾವು ಅವಾಗವಾಗ ಬರ್ತಾನೆ ಇರ್ತೀವಿ. ಸಖತ್ ವಿಶಾಲವಾಗಿದೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ. ಇನ್ನು ನೀವು ಯಾರಾದರೂ ಹತ್ರ ಇದ್ದರೆ ಈ ದೇವಸ್ಥಾನಕ್ಕೆ ಬಂದಾಗೆಲ್ಲ ಪ್ರಸಾದ ಸಿಕ್ಕುತ್ತೆ, ದಿನಾ ಪ್ರಸಾದ ಸಿಕ್ಕುತ್ತೆ. ಸೊ ಬಂದಾಗೆಲ್ಲ ಪ್ರಸಾದ ಇಸ್ಕೊಂಡು ಸರಿ. ನಾವು ಊಟ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ಊಟ ಮಾಡ್ತಾಯಿದ್ವಿ. ಸೊ ಅನ್ನ ಸಾರು, ಒಂದು ಪಲ್ಯ ಕೊಡ್ತಾರೆ, ಪಾಯಸ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಪ್ರಸಾದ. ನಮ್ಮ ಗುಂಡನೂ ಒಬ್ಬನೇ ಇದ್ದ. ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ವಲ್ಲ, ಅವನು ಒಬ್ಬನೇ ಇದ್ದ. ಸೊ ಬೇಜಾರಲ್ಲಿದ್ದ, ಅದಕ್ಕೆ ಮಾತಾಡಿಸ್ತಾ ಇದ್ದೆ ನಾನು. ನೆಕ್ಸ್ಟು ನಮ್ಮ ತಾತವ್ರ ಮನೇಲೂ ಕೂಡ ಈ ವರ್ಷ ಮುತ್ತೈದೆ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅದರದ್ದೇ ಕೆಲಸನೆಲ್ಲ ಮಾಡ್ಕೋತಾ ಇದ್ದೀವಿ ನಾವು. ನಮ್ಮ ಅಜ್ಜಿದು ಸತ್ತೋಗಿ ಇನ್ನೇನು ಹತ್ತತ್ರ 1.5 ವರ್ಷ ಆಗ್ತಾ ಬಂತು. ಅಂದರೆ ನನ್ನ ಮದುವೆ ಆಗಿ 1 ತಿಂಗಳ ನಂತರ ಅವ್ರು ಸತ್ತೋಗಿದ್ದು, ಅಂದರೆ ಡಿಸೆಂಬರ್ 13ರಲ್ಲಿ. ಅದಕ್ಕೆ ತಾತವ್ರ ಮನೆ ಕೆಲಸನೂ ಮಾಡ್ಕೋತಾ ಇದ್ವಿ ನಾವು ಜೊತೆಗೇ. ಸೊ ಅಷ್ಟರಲ್ಲಿ ಅಂಗನವಾಡಿ ಮೇಡಮು ಸಹ ಕಾಲ್ ಮಾಡಿ ರೇಷನ್ ಸಿಗುತ್ತೆ ಬಾ ಅಂತ ಹೇಳಿದ್ರು. ಈ ರೇಷನು ಬಾಣಂತಿ ರೇಷನ್ ಆಗಿರುತ್ತೆ. ಇದೊಂದೇ ತಿಂಗಳು ಲಾಸ್ಟು, ನೆಕ್ಸ್ಟ್ ತಿಂಗಳಿಂದ ಪಾಪುಗೆ ಸಿಕ್ಕುತ್ತೆ, ನಿನಗೆ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಈ ತಿಂಗಳಲ್ಲೇ ಮೊಟ್ಟೆ ಮತ್ತು ಅಕ್ಕಿ, ಗೋಧಿ, ಸಕ್ಕರೆ, ಖಾರದ ಪುಡಿ, ಹಾಲಿನ ಪೌಡ್ರು ಮತ್ತು ಬೆಲ್ಲದ ಪುಡಿ ಮತ್ತು ಇದು ಪುಷ್ಟಿ ಅಂತ ಕೊಡ್ತಾರೆ. ಇಷ್ಟು ಕೊಟ್ಟಿದ್ದರು. ಸೊ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದೆ. ಅಷ್ಟರಲ್ಲಿ ಅಜ್ಜಿ ಕಾರ್ಯಕ್ಕೆ ಸ್ವಲ್ಪ ತಿಂಡಿಗಳು ಬೇಯಿಸ್ಕೋಬೇಕಾಗಿತ್ತಲ್ವ, ಅದನ್ನೇ ನಮ್ಮಮ್ಮ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಕರ್ಜಿಕಾಯಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಅಷ್ಟರಲ್ಲಿ ನನ್ನ ಹಸ್ಬೆಂಡು ಮತ್ತು ಅಪ್ಪ ಕೆಲಸದಿಂದ ಆಗ್ತಾನೆ ಬಂದರು. ಅವ್ರಿಗೆ ಸ್ವಲ್ಪ ಟೀ ಮಾಡಿ ಕೊಡ್ತಾಯಿದ್ದೆ. ಸೊ ಇನ್ನು ನಮ್ಮನೆ ಕೆಲಸನೂ ಸಖತ್ತಿತ್ತು, ಅಡುಗೆ ಮಾಡಬೇಕಾಗಿತ್ತು. ಸೊ ಅಡುಗೆಗೂ ಪ್ರಿಪೇರ್ ಮಾಡಿಕೊಂಡು ಈ ಕಡೆ ಪಾಪುನೂ ನೋಡಿಕೊಂಡು ಈ ಕಡೆ ಎಲ್ಲ ಕೆಲಸನೂ ಮಾಡ್ಕೋಬೇಕಾಗಿತ್ತು. ಸ್ವಲ್ಪ ಹಿಂಸೆನೇ ಅಂತ ಅನ್ನಿಸ್ತು. ನಾವು ಅಜ್ಜಿ ಕಾರ್ಯಕ್ಕೇ ಒಬ್ಬಟ್ಟನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕಾಗಿತ್ತಲ್ವ, ಅದಕ್ಕೆ ಹೂರಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಒಬ್ಬಟ್ಟು ಆಗಲೇ ಬೇಯಿಸ್ತಾ ಇದ್ದಾರೆ. ಕರ್ಜಿಕಾಯಿ ರೆಡಿ ಆಗಿತ್ತು. ಸೊ ಒಬ್ಬಟ್ಟನ್ನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವಳು ನೋಡಿ ಫೋನ್ಗೆ ಸಖತ್ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ಅವಳೇ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾಳೆ ನೋಡಿ. ನಾವು ಹೇಳ್ಕೊಡೋದು ಬೇಡ, ನೋಡಿಕೊಂಡೇ ಅವಳು ಯೂಸ್ ಮಾಡೋದು ಕಲ್ತ್ಕೊಬಿಟ್ಟಿದ್ದಾಳೆ. ಸೊ ಇದಿಷ್ಟು ನನ್ನ ಡೇ ರುಟೀನು ಮತ್ತು ಅಜ್ಜಿದ ಕಾರಿದ್ದ ಪ್ರಿಪ್ರೇಷನ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಒಂದು ಮಿನಿ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.